ನಮಸ್ಕಾರ. 2026ರಲ್ಲಿ ತುಲಾರಾಶಿಯವರಿಗೆ ಸಂಬಂಧಪಟ್ಟಂತೆ ನಡೆಯುವಂತಹ ಘಟನೆಗಳು ಏನೆಲ್ಲ ಇರ್ಬೋದು, ಸ್ಪೆಷಲ್ ಆಗಿ ನಡೆಯುವಂಥದ್ದು ಏನಾದರೂ ಇದೆಯಾ ಅಂತ ನಾವು ನೋಡೋದಾದರೆ ಖಂಡಿತವಾಗಲೂ ಇದೆ. ಈ ತುಲಾರಾಶಿಯವರಿಗೆ ಸಂಬಂಧಪಟ್ಟಂತೆ 9ನೇ ಮನೆಯಲ್ಲಿ ಗುರುಗ್ರಹ, ಅನಂತರದಲ್ಲಿ 10ನೇ ಮನೆಗೆ ಗುರುಗ್ರಹ ಬರುವಂಥದ್ದು ಉತ್ತಮ. ಯಾಕೆಂದರೆ ಗುರುಗ್ರಹ ಅಲ್ಲಿ ಸಂಚಾರ ಮಾಡೋದ್ರಿಂದ ನನ್ನ ಪ್ರಕಾರ ವೃತ್ತಿಯಲ್ಲಿ ಬದಲಾವಣೆ, ಪಾಸಿಟಿವ್ ಚೇಂಜ್, ಪ್ರಮೋಷನಿನ ಅವಕಾಶ, ಗೌರ್ಮೆಂಟ್ ಪ್ರೈವೇಟ್ ಸೆಕ್ಟರ್ ಯಾವುದಾದ್ರೂ ಆಗಿರಲಿ, ವೃತ್ತಿಯಲ್ಲಿ ಎನ್ವಿರಾನ್ಮೆಂಟಲ್ಲಿ ಅಥವಾ ಅಲ್ಲಿನ ಪ್ರೆಷರೈಸ್ಡ್ ಆಗಿ ತೊಂದರೆ ಆಗ್ತಾಯಿದ್ರೆ ಅದು ಕೂಡ ಸರಿ ಆಗ್ಬೋದು. ಸ್ಥಳ ಬದಲಾವಣೆ, ಆಮೇಲೆ ಪ್ರಮೋಟ್ ಆಗುವಂಥದ್ದು. ಈಗ ಆ ಪೊಸಿಷನಿಂದ ಬೇರೆ ಪೊಸಿಷನಿಗೆ ಅವರು ಚೇಂಜ್ ಆಗ್ಬೋದು. ಹೊಸ ಜಾಬ್ಗಳಿಗೆ ಹುಡುಕಾಟ ಮಾಡ್ತಿರ್ತೀರ. ಈಗ ನೀವು ಇರೋ ಜಾಬ್ನಿಂದ ಬಿಟ್ಟು ಹೊಸ ಜಾಬ್ಗಳಿಗೆ ಅದಕ್ಕಿಂತ ಉತ್ತಮವಾಗಿರೋ ಕೆಲಸ ಟ್ರೈ ಮಾಡ್ತೀರಿ. ಜಾಬಲ್ಲಿ ಖಂಡಿತ ಅನುಕೂಲ ಆಗುತ್ತೆ ತುಲಾರಾಶಿಯವರು ಯಾವಾಗಲೂ ಕೂಡ ತುಂಬ ಎಮೋಷ್ನಲ್ ಆಗಿ ಲೈಫ್ನ ಎಂಜಾಯ್ ಮಾಡಬೇಕು, ಜಾಲಿಯಾಗಿರಬೇಕು ಅಂತ ಅಂದ್ಕೊಳ್ತಿರೋ ಮನಸ್ಥಿತಿಯವ್ರಿಗೆ ಜಾಸ್ತಿ ತುಲಾರಾಶಿಯಲ್ಲಿ ಹುಟ್ಟಿದಂಥವ್ರು. ಸಂಗೀತ, ಸಾಹಿತ್ಯದ ಬಗ್ಗೆ ಜಾಸ್ತಿ ಒಲವು, ಈ ಲೈಫ್ ಸ್ಟೈಲ್ ಕ್ರಿಯೇಟ್ ಆಗುತ್ತೆ. ಮತ್ತು 6ನೇ ಮನೆಯಲ್ಲಿ ಇರುವಂಥ ಶನಿಯಿಂದ ಮನೆಯಲ್ಲಿ, ಗೃಹದಲ್ಲಿ ಕಿರಿಕಿರಿಗಳು, ತೊಂದರೆಗಳು, ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ತಂದೆ ತಾಯಿ ಮಧ್ಯೆ, ಅಣ್ಣ ತಮ್ಮಂದ್ರ ಮಧ್ಯೆ, ಗಂಡ ಹೆಂಡತಿ ಮಧ್ಯೆನೂ ಆಗ್ಬೋದು. ಈ ಕುಟುಂಬಕ್ಕೆ ಸಂಬಂಧಪಟ್ಟಂತೆ 4th ಹೌಸ್ ಅನ್ನೋದು ನಿಮ್ಮ ನೈಬರ್ಸ್ ಕೂಡ, ಅಕ್ಕಪಕ್ಕದವ್ರ ಮನೆಯಲ್ಲಿ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರೋದ್ರಿಂದ ಮನಸ್ಸಮಾಧಾನವನ್ನು ಕಾಪಾಡ್ಕೊಳ್ಳಿ ಈ ವರ್ಷದಲ್ಲಿ. ಕಂಪ್ಲೀಟ್ ಈ ವರ್ಷದ ಒಂದು ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಾದಮೇಲೆ ಪಂಚಮದಲ್ಲಿ ರಾಹು ಮಕ್ಕಳಿಂದ ನೋವು, ಟೆನ್ಷನ್ನು ನಿಮಗೆ ಕ್ರಿಯೇಟ್ ಮಾಡ್ಬೋದು. ಯಾವುದೇ ಒಂದು ಬಗೆಯಲ್ಲಿ ನನ್ನ ಮಕ್ಕಳು ಓದಲ್ಲ ಅಂತಾರೆ, ಅಥವಾ ನನ್ನ ಮಗ ಇಬ್ಬರು ರೀಸೆಂಟ್ ಅವರು ಫೋನ್ ಮಾಡಿದ್ರು, ನನ್ನ ಮಗ ಫಾರಿನಲ್ಲಿದ್ದಾನೆ, ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ, ಆದರೂ ಅವನು ಓದಲ್ಲ, ಗ್ಯಾಮ್ಲಿಂಗ್ ಮಾಡ್ತಾನೆ ಇದೆ. ಈ ಥರ ಸಮಸ್ಯೆಗಳು ನಾನಾ ಥರದಲ್ಲಿ ಅವರಿರುವಂಥ ಪರಿಸ್ಥಿತಿ ತಕ್ಕಂತೆ ಸಣ್ಣ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಮಕ್ಕಳಿಂದ ನೋವು ಕ್ರಿಯೇಟ್ ಆಗೋ ಸಾಧ್ಯತೆ ಇರುತ್ತೆ. ಮಕ್ಕಳಿಗಾಗಿ ಪ್ರಯತ್ನ ಮಾಡ್ತಿರುವಂತಹ ದಂಪತಿಗಳಿಗೆ ಅಷ್ಟು ಉತ್ತಮವಾಗಿಲ್ಲ. ಹೊಸ ಬಿಸ್ನೆಸ್ಗಳನ್ನ ಮಾಡಬೇಕು ಅಂದ್ಕೊಂಡಿರೋರಿಗೆ, ಅದು ಸಣ್ಣದಾಗಲಿ ದೊಡ್ಡದಾಗಲಿ, ಇವರಿಗೆ ಅಭಿವೃದ್ಧಿ, ಅನುಕೂಲ ಕಾಣುತ್ತೆ. ಫೈನಾನ್ಷಿಯಲ್ ಫ್ಲೋ, ಹಣದ ಇದು ಹೆಚ್ಚಾಗ್ತಾ ಹೋಗುತ್ತೆ. ಅದಾದಮೇಲೆ ನನಗೆ ಸೂರ್ಯಗ್ರಹ ಕೂಡ ನಮಗೆ ಬದಲಾವಣೆ ಆಗ್ತಾ ಹೋಗ್ತಿದ್ದಂಗೆ ವೃತ್ತಿ ಜೀವನದಲ್ಲಿ ಬದಲಾವಣೆ ಜೊತೆಗೆ ಬಿಸ್ನೆಸ್ಗಳು, ಸಣ್ಣ ವ್ಯಾಪಾರಿಗಳು, ವೆಜಿಟೇಬಲ್ಸ್ಗಳು ಮತ್ತು ಫುಡ್ ರಿಲೇಟೆಡು, ರೆಸ್ಟೋರೆಂಟ್ ಇಟ್ಟಿರುವಂಥವ್ರು, ಇಂಥವ್ರಿಗೆಲ್ಲ ಭಾಳ ಚೆನ್ನಾಗಿ ಬಿಸ್ನೆಸ್ ಆಗ್ತಾ ಹೋಗುತ್ತೆ ಈ ತುಲಾರಾಶಿಯಲ್ಲಿ ಹುಟ್ಟಿದಂಥವ್ರಿಗೆ. ಆಮೇಲೆ ವಿವಾಹದ ಯೋಗ ಇದೆ. ಅಂದರೆ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಿದ್ರೆ, ಎಸ್ಪೆಷಲಿ ಹೆಣ್ಣು ಮಕ್ಕಳು ತುಲಾರಾಶಿಯಲ್ಲಿ ಹುಟ್ಟಿದರೆ ಅವ್ರಿಗೆ ವಿವಾಹ ಯೋಗ ಅತಿ ಹೆಚ್ಚಾಗಿದೆ. ಗಂಡು ಮಕ್ಕಳಿಗೆ ಸ್ವಲ್ಪ ಕಡಿಮೆ. ಆಮೇಲೆ ಇನ್ನೊಂದೇನಂತಂದರೆ, ವಿಶೇಷವಾಗಿ ಈಗ ನಾನು ಯೂಶ್ವಲಾಗಿ ಏನು ಮಾಡ್ತೀನಿ, ಕೆಲವು ನಂದು ಡೇಟ್ ಆಫ್ ಬರ್ತ್ ಇರಲ್ಲ ಸರ್ ಅಂತ ಹೇಳ್ತಿರ್ತಾರೆ. ಅವ್ರದ್ದು ಏನು ಮಾಡ್ತೀವಿ ಅಂದರೆ, ಹಸ್ತರೇಖೆಗಳಲ್ಲಿ ನನಗೊಬ್ಬರು ಗುರುಗಳೊಂದು ಪುಸ್ತಕವನ್ನು ಕೊಟ್ಟಿದ್ದು, ಹಸ್ತ ಸಂಜೀವಿನಿ ಅಂತೇಳಿ. ಅದರಲ್ಲಿ ಇರುವಂತಹ ಇದೇನೆಂದರೆ, ನಮ್ಮ ವಯಸ್ಸಿಗೆ ಅನುಗುಣವಾಗಿ ಈ ಬೆರಳಲ್ಲಿ ಯಾವ ಒಂದು ಏಜ್ ನಿಮ್ಮ ಇದಕ್ಕೆ ಬರುತ್ತೋ ಅದ್ರ ಪ್ರಕಾರವಾಗಿ ನಿಮ್ಮ ಭವಿಷ್ಯವನ್ನು ಹೇಳುವಂಥದ್ದು. ಇದು ಡೇಟ್ ಆಫ್ ಬರ್ತ್ ಟೈಮ್ ಏನೂ ಇಲ್ಲದಂಥವ್ರಿಗೆ. ಸೊ ಹಾಗಾಗಿ ಈ ತುಲಾರಾಶಿಲಿ ಹುಟ್ಟಿದಂಥವ್ರಿಗೆ ನಾನೇನು ಮಾಡ್ತೀನಿ ಅಂದರೆ, ಸುಮ್ಮನೆ ಹೆಸರಿನ ಮೇಲೆ ನೋಡೋಕೆ ಹೋಗ್ಬೇಡಿ. ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ಹಸ್ತ ಸಾಮುದ್ರಿಕ ಪ್ರಕಾರವಾಗಿ ನಿಮ್ಮ ಭವಿಷ್ಯವನ್ನು ತಿಳ್ಕೊಳ್ಳಿ. ಹಂಗಂತೇಳಿ ಯಾವುದೋ ಒಂದು ಲೈನು ಸರಿ ಬೇರೆ ಆಗಿದೆ, ನಾವು ಗಂಡ ಹೆಂಡತಿ ದೂರ ಆಗ್ತೀವಿ ಅಂತ ತುಂಬ ಬಾಲಿಶವಾಗಿ ಎಲ್ಲ ವೀಡಿಯೋಸ್ನ ಮಾಡಿದ್ದಾರೆ, ಅವೆಲ್ಲ ನೋಡೋಕೆ ಹೋಗಬೇಡಿ. ಕೈಯಲ್ಲೂ ಕೂಡ ರಾಶಿಗಳಿದೆ, ಆ ರಾಶಿಗಳ ಪ್ರಕಾರವಾಗಿ ನಿಮ್ಮ ರಾಶಿಯನ್ನು ಕಂಡುಹಿಡಿದು ನಿಮ್ಮ ಭವಿಷ್ಯವನ್ನು ಹೇಳ್ಬೋದು. ಸೊ ಈಗ ತುಲಾರಾಶಿಯಿಂದ ಹಲವಾರು ವಿಚಾರ 2026ರಲ್ಲಿ ಬಹಳ ಶುಭ ಸೂಚಕವಾಗಿರುವಂಥ ವಿಚಾರಗಳಿದೆ. ಯಾಕೆಂದರೆ ಪ್ರಾಪರ್ಟಿ ರಿಲೇಟೆಡ್ಡು, ಮನಸ್ಸಿಗೆ ಸಂತೋಷ ಕೊಡುವಂಥದ್ದು, ಪ್ರವಾಸ ಹೋಗುವಂಥ ಬಹಳಷ್ಟು ಪ್ಲೇಸಸ್ನ ನೋಡೋ ಯೋಗ ಈ ಒಂದು ತುಲಾರಾಶಿಯವರಿಗಿದೆ ಅಂತ ಹೇಳ್ಬೋದು. ಇದರ ನಂತರದಲ್ಲಿ 11ನೇ ಮನೆ ಕೇತು ಸಡನ್ನಾಗಿ ಲಾಸ್ ಮಾಡ್ಬೋದು. ಹಾಗಾಗಿ ಸಡನ್ ದುಡ್ಡು ಬರುವಂಥ ಸ್ಕೀಮ್ಗಳಿಗೆ, ಈ ಥರ ಶೇರ್ ಮಾರ್ಕೆಟ್ಗಳಿಗೆಲ್ಲ ಆಗಿ ಹಣ ಕಳ್ಕೊತಾರೆ, ಅವೆಲ್ಲ ಯಾವ ಕಾರಣಕ್ಕೂ ಮಾಡಬೇಡಿ.